ಅಂಥದ ಇಲ್ಲಿ 10,000 ಮೀಟರ್ಗೆ ಮಾಡಿದ್ದಾರೆ. ಅಂದರೆ ಯಾತಕ್ಕಾಗಿ ಈ ದುಬಾರಿ ಶುಲ್ಕವನ್ನು ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದೇನು? ನಮ್ಮ ಮೀಟರ್ ಉಳಿತಿದ್ದಾವೆ, ಕರೆಕ್ಟಾಗಿ ಕರೆಂಟ್ ಬಿಲ್ ಬರ್ತಿರುತ್ತೆ, ಕರೆಂಟ್ ಕಟ್ತಾ ಇದ್ವಿ. ಈ ಮೀಟ್ರ್ ಬದಲಿಸೋದ್ರಿಂದ ಏನು ಲಾಭ ಇದೆ? ಯಾವ ಉದ್ದೇಶಕ್ಕಾಗಿ ಮೀಟರ್ಗಳನ್ನು ಹಾಕ್ತಾರೆ? ಸರ್ಕಾರ ಸುಮಾರು ಇದಕ್ಕೆ 10,000 ಖರ್ಚು ಮಾಡ್ತದೆ ಮೀಟರ್ ಹಾಕಲಿಕ್ಕೋಸ್ಕರ. ಇವತ್ತು ನಮಗೆ ಬೆಳೆದಂಥ ಬೆಲೆಗೆ ಬೆಲೆ ಇಲ್ಲ, ಯಾವುದೇ ಬೆಳೆ ತಗೊಳ್ರಿ ಬೆಲೆ ಇಲ್ಲ. ಏನು ಇವರು ಮೀಟರ್ನ ಹಾಕಬೇಕು ಅಂತಂದೇಳಿ ಸರ್ಕಾರ ತೀರ್ಮಾನ ಮಾಡ್ತಾ ಇದ್ರೆ, ಸ್ವಾಮಿನಾಥನ್ ವರದಿ ಜಾರಿ ಆಗುತ್ತಲ್ಲ, ಸ್ವಾಮಿನಾಥನ್ ವರದಿ ಪ್ರಕಾರ ನಮ್ಮ ಎಲ್ಲ ಬೆಳೆಗೂ ನ್ಯಾಯಯುತ ಬೆಲೆಯನ್ನು ಕೊಡಲಿ, ನ್ಯಾಯಯುತ ಬೆಲೆ ಕೊಡಲಿ, ನಮಗೆ ನೀರು ಕೊಡಲಿ, ಸರಿಯಾಗಿ ಕರೆಂಟ್ ಕೊಡಲಿ. ಆಮೇಲೆ ನೀವು ಏನೇನು ಹಾಕೊಂಡು ನಾವು ಬೇಕಾದ್ರೆ ಕೇಳಲ್ಲ. ಇವತ್ತು ನಾವು ಹಳ್ಳಿ ಒಳಗೆ ಗ್ರಾಮೀಣ ಭಾಗದಲ್ಲಿ ಜೀವನ ಮಾಡೋದೇ ಕಷ್ಟ. ಇಂಥ ಸಂದರ್ಭದಲ್ಲಿ ರೈತರಿಗೆ ಆಗ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು, ಜನಸಾಮಾನ್ಯರ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡದೆ ಬಿಟ್ಟು ಈ ಮೀಟರ್ಗಳನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತೈತೆ.